ಯಾವುದೇ ಒಂದು ಸಂಘಟನೆ ಪ್ರಚೋದಿತ ವ್ಯಕ್ತಿಯನ್ನು ಅನಾಮಿಕ ಅಂತ ಕರೆದ್ರು ಇವರು. ಅದೇ ಧರ್ಮಸ್ಥಳದ ಪ್ರೂಫ್ ಆದ ನಂತರ ಧರ್ಮಸ್ಥಳ ಹೆಸರನ್ನು ತರ್ಬೋದಿತ್ತು. ಧರ್ಮಸ್ಥಳದ ಬೇರೆ ಹೆಸರು ಕೊಟ್ಟು ಅದನ್ನು ಪ್ರೂಫ್ ಮಾಡಿಕೊಂಡು ಆಮೇಲೆ ಧರ್ಮಸ್ಥಳದೊಳಗೆ ಹಿಂಗಾಗಿತ್ತು ಅಂತೇಳಿ ತೋರಿಸಿದ್ರೆ ಗೌರ್ಮೆಂಟಿಗೆ ಒಂದು ಒಳ್ಳೆಯ ಹೆಸರು ಬರ್ತಿತ್ತು. ಅದನ್ನು ಬಿಟ್ಟು ಮೊದಲಕ್ಕೆ ಧರ್ಮಸ್ಥಳ ಹೆಸರು ಇಟ್ಟರು, ಆ ವ್ಯಕ್ತಿ ಹೆಸರನ್ನು ಮುಚ್ಚಿಟ್ರು. ಅವರು ತನಿಖೆ ಮಾಡೋದಕ್ಕೆ ಯಾವುದೇನು ತೊಂದರೆ ಇಲ್ಲ. ಆದರೆ ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಬೇಕು. ಅದು ಪೂರ್ಪ ಆದಾಗ ಅವರು ಇದನ್ನು ಮಾಡಲಿ ಅಂತ ಹೇಳ್ತೇನೆ. SIT ತನಿಖೆ ಅಂತ ಹೇಳಿ ಕಾಸೆ ಧರ್ಮಸ್ಥಳ ಒಂದು ಸಂಘಟನೆ ಇದೆ, ಅದು ಅದ್ರ ಹೆಸರು ಕೆಡ್ಸೋಕೆ ಇದು ಮಾಡೋದು. ಅದರಿಂದ ಹೆಸರು ಕೆಡ್ಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಅವರೊಟ್ಟಿಗೆ ಅದನ್ನು ತಡೆ ಹಿಡಿಯಲು ನಾವಿದ್ದೇವೆ. ಜಗತ್ತೇ ಇದೆ, ಧರ್ಮಸ್ಥಳ ಭಕ್ತರೆಲ್ಲರೂ ಇದ್ದಾರೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಧರ್ಮದ ಕ್ಷೇತ್ರ, ಅದಕ್ಕೆ ನಾವು ಧರ್ಮಸ್ಥಳ ಅಂತ ಅತ್ಯಂತ ಇಡೀ ಪ್ರಪಂಚದಲ್ಲಿಯೇ, ಇಡೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿಯೇ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಇಂತಹದ್ರ ಬಗ್ಗೆ ಅಲ್ಲಿ ಏನೋ ಅಹಿತಕರ ಘಟನೆಗಳು ನಡೆದಿರ್ಬೋದು, ಅವೆಲ್ಲ ಚರ್ಚೆ ಆಗಲಿ, ನಮ್ಮದೇನು ತೊಂದರೆ ಇಲ್ಲ. ಆದರೆ ಈಗ ಸುಮಾರು 13 ಪಾಯಿಂಟ್ ಅಗದಾಗ 1 ಪಾಯಿಂಟ್ನಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿವೆ, ಏನೂ ಸಿಕ್ಕಿಲ್ಲ. ಸುಮ್ಮನೆ ಇದಾಗಬಾರ್ದು. ಅನಾಮಿಕ ಹೇಳ್ತಿರುವುದು ಸತ್ಯವಾಗಿದ್ದಲ್ಲಿ ಸರಿಯಾಗಿ ಪರಿಶೋಧನೆ ಮಾಡಿ ಅಂಥದ್ದು ಮಾಡಿದವ್ರ ಮೇಲೆ ಸರ್ಕಾರ ಕ್ರಮ ತಗೊಳ್ಳಿ. ಅದು ನಾವು ಎಲ್ಲ ಇಡೀ ರಾಜ್ಯನೇ ಬದ್ಧ ಇದೆ. ಆದರೆ ಸುಳ್ಳು ಅನಾಮಿಕ ಧರ್ಮದ ಒಂದು ಕ್ಷೇತ್ರದ ಬಗ್ಗೆ ಕೆಟ್ಟ ಹೆಸರನ್ನು ತರುವಲ್ಲಿ ಪ್ರಯತ್ನಿಸ್ತಾ ಇದ್ದರೆ ಅವನ ಮೇಲೆ ಅತ್ಯಂತ ಘೋರ ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದು ಒಂದು ಭಾರತ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಧರ್ಮಕ್ಷೇತ್ರ. ಇದು ಈಗೆಲ್ಲೋ ಒಂದು 5 ವರ್ಷ 10 ವರ್ಷ 20 ವರ್ಷದಿಂದ ಇದ್ದಂಥದ್ದಲ್ಲ. ಒಂದು ಈಗ ಅನೇಕ ರೀತಿಯ ಭಾರತೀಯ ಒಂದು ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಸಾಮಾಜಿಕ ಸೇವೆಗಳನ್ನು ಮಾಡೋದನ್ನು ನಾವು ಪರಿಗಣಿಸಬೇಕಾಗತ್ತೆ. ಯಾಕಂದರೆ ಹಲವಾರು ಇವತ್ತು ನಮ್ಮ ಭಾರತ ಜಾತ್ಯತೀತವಾದಂಥ ಭಾರತ ದೇಶ. ಇಲ್ಲಿ ಎಲ್ಲ ಜನಾಂಗದ ಜನರು ಅದೇವಿ, ಎಲ್ಲರೂ ಸಾಮರಸ್ಯದಿಂದ ಅದೇವೆ. ನಾವು ಅಂದರೆ ಒಂದೇ ಕುಟುಂಬದವರಂಗ ನಾವು ಅದೇವಿ. ಆದರೆ ಎಲ್ಲಿದೋ ಒಂದು ಏನಾದರೂ ಒಂದು ಅಹಿತಕರ ಘಟನೆಗಳನ್ನು ಹಿಂದಿಂದು ಇದ್ದಂಥದ್ದನ್ನು ಈಗ ತೆಗೆದುಕೊಂಡು ಈ ಜನರಲ್ಲಿ ಅವರ ಭಾವನೆಗಳನ್ನು ಕೆರಳಿಸುವಂತಹ ಕಾರ್ಯಗಳಾಗಲಿ, ಈ ಒಟ್ಟು ಇರುವಂಥ ಭಾರತ ದೇಶದ ಜನರನ್ನು ವಿಭಾಗ ಮಾಡುವಂಥ ಒಂದು ಸಾಹಸವನ್ನಾಗಲಿ ಇಂತಹದನ್ನು ಹಿಂದೂ ಕೆಲವೊಂದಿಷ್ಟು ನಡ್ಕೊಂಡು ಬಂದಾವು. ಆದರೆ ಅವು ಯಾವ ಶಾಶ್ವತ ಆದಂಥ ಫಲ ಕೊಟ್ಟಿಲ್ಲ. ಈಗ ಈದಾದರೂ ಧರ್ಮಸ್ಥಳದ ಒಂದು ಏನು ವಿವಾದ ಒಂದು ವಿಚಾರಗಳು ನಡೆದಾವಲ್ಲ, ಇದು ತಾತ್ಕಾಲಿಕ. ಧರ್ಮಸ್ಥಳದ ಕ್ಷೇತ್ರವನ್ನು ಅವಹೇಳನ ಮಾಡಿ ಅದನ್ನು ಅಲ್ಲಿ ಜನರು ಹೋಗದಂಥ ಮಾಡೋಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅದು ನಿಜಕ್ಕೂ ಖೇದಕರ ಸಂಗತಿ. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವಂಥ ಒಂದು ವಿಡಿಯೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಇದ್ರ ಬಗ್ಗೆ ಬಹಳಷ್ಟು ಕಂಡು ಕೇಳರಿಯಾದಂಥ ಅಸತ್ಯ ಘಟನೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಅದರಲ್ಲಿ ಸೇವಾ ಪ್ರತಿನಿಧಿಯಾಗಿ 4 ವರ್ಷ ಕೆಲಸ ಮಾಡಿದಾಗ, ಎಲ್ಲವನ್ನು ಸಂಘಟನೆಯನ್ನು ಮಾಡಿದಾಗ ನನಗೆ ಅನಿಸ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ. ದಯವಿಟ್ಟು ಇದನ್ನು ವಿಚಾರಿಸಬೇಕು ಅಂತಂದು ಸಮಾಜ ಬಾಂಧವರಲ್ಲಿ ಹಾಗೂ ಈ ಒಂದು ರೈತ ಸಂಘದ ಅಧ್ಯಕ್ಷೆಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ಧರ್ಮಸ್ಥಳದವರು ಹಿಂದಿನಿಂದ ಕೋವಿಡ್ ಸಂದರ್ಭದಲ್ಲಾಗಲಿ, ಪ್ರವಾಹ ಬಂದಾಗ ಆಗಲಿ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ, ಮತ್ತು ಹೆಣ್ಣು ಮಕ್ಕಳಿಗೆ ಅವರ ಅಭಿವೃದ್ಧಿಗೆ ಶ್ರಮಿಸೋದಾಗಲಿ, ಇಂಥ ಒಳ್ಳೆ ಎಲ್ಲ ಕಾರ್ಯಗಳು ಮಾಡ್ಕೊತ ಬಂದತಿ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಮಾಡಕತ್ತವಪ್ಪ ಅಂತಂದ್ರೆ ಧರ್ಮಸ್ಥಳ ಕ್ಷೇತ್ರದ ಮಹಿಮೆ ಅದನ್ನು ಅಪಪ್ರಚಾರ ಮಾಡಕತ್ತಾರ. ಯಾರು ತಲೆ ಕೆಡಿಸ್ಕೊಬೇಡ್ರಿ. ಧರ್ಮಸ್ಥಳದ ಹಿಂದೆ ಇಡೀ ಜಗತ್ತೈತಿ. ಎಲ್ಲ ಉದ್ಯೋಗಸ್ಥರು, ಎಲ್ಲ ಕಾರ್ಮಿಕರು, ಮಹಿಳೆಯರು, ಎಲ್ಲ ಭಕ್ತ ಜನರು ಎಲ್ಲರೂ ಅದಾರ. ಇದರಿಂದ ಧರ್ಮಸ್ಥಳ ಹೆಸರು ಯಾರಿಂದನೂ ಕೆಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ.